ಆಗ ಫುಲ್ಲು ಏನೋ ಕಾಣಿಸ್ತಾನೆ ಇರಲಿಲ್ಲ ಇಲ್ಲಿ. ಸೊ ಇವಾಗ ನೋಡಿ ಕ್ಲೀನಾಗಿ ವ್ಯೂ ಇದೆ, ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಸೊ ಸ್ವಲ್ಪ ಬಿಸಿಲಾಗಿದೆ, ಏನಂತಾರೆ, ಬಿಸಿಲು ಸ್ವಲ್ಪ ಜಾಸ್ತಿ ಆಗ್ತಿದೆ. ಸೊ ಸೂಪರಾಗಿದೆ ಪ್ಲೇಸ್ ಮಾತ್ರ. ಸೊ ಇನ್ನು ಹೋಗ್ತಾ ವೀಡಿಯೋ ಎಕ್ಸ್ಪ್ಲೇನ್ ಮಾಡೋಣ. ಸೊ ನಾವು ಯೂಶ್ವಲಿ ಏನು ಮಾಡ್ತೀರಿ, ಈ ಥರ ಡೌನ್ ಹಿಲ್ ಇರುತ್ತಲ್ಲ, ಸೊ ಡೌನ್ ಹಿಲ್ ಇದ್ದಾಗ ಗಾಡಿ ನ್ಯೂಟ್ರಲ್ ಮಾಡಿಬಿಡ್ತೀನಿ. ನ್ಯೂಟ್ರಲ್ ಮಾಡಿಬಿಟ್ಟು ಗಾಡಿ ಆನ್ ಅಂದರೆ ಇಗ್ನಿಷನ್ ಆಫಲ್ಲಿರುತ್ತೆ, ಬಟ್ ಗಾಡಿ ಆನಲ್ಲಿರುತ್ತೆ. ಸೊ ಆವಾಗ ಏನು ಮಾಡ್ತೀರಿ, ಈ ಮೊಮೆಂಟಮ್ಮಿಂದಾನೇ ಗಾಡಿ ಹಾಗೆ ಇಳಿಸ್ಕೊಂಡು ಹೋಗ್ತೀರಿ. ಫ್ಯೂಲು ಸೇವ್ ಆಗುತ್ತೆ. ಗಾಡಿ ಏನಕ್ಕೆ ಆಫ್ ಮಾಡೋದಿಲ್ಲ ಅಂದರೆ ಹಾರ್ನ್ ಹೊಡೆಯೋಕ್ಕೆ. ಸೊ ಆ ರೀಸನ್ಗೆ ಇದು ಮಾಡಲ್ಲ. ಸೊ ಇವಾಗ ಡೌನ್ ಹಿಲ್ಲಲ್ಲೇ ನೋಡಿ ಆಲ್ಮೋಸ್ಟ್ 50 ಕಿಲೋಮೀಟರ್ಸಲ್ಲಿ ನಾನು ಬ್ರೇಕಿಂಗ್ ಮಾಡ್ತೀನಿ. ಇಲ್ಲಿ ಸ್ಟೀಪ್ ಇದೆ ಸ್ವಲ್ಪ. ಸೊ ಅದಿಲ್ಲ ಅಂದರೆ ಆಲ್ಮೋಸ್ಟ್ 50. ಸೊ ಅಲ್ಲಿಗೆ ಸ್ಟಾರ್ಟ್ ಮಾಡ್ಕೊಬೇಕು, ಯಾಕಂದರೆ ಅಲ್ಲಿ ಅಪ್ಪಿಲ್ಲಿದೆ. ಸೊ ನೋಡೋಣ ಮೊಮೆಂಟಮ್ಮಿಂದ ಹೋಗುತ್ತಾ ಇಲ್ವಾ ಅಂತ, ಯಾಕಂದರೆ ಸಖತ್ ಫಾಸ್ಟಲ್ಲಿ ವ್ಯೂ ನೋಡಿ. ಸೊ ಅಷ್ಟೇ. ಸೊ ಟ್ರೈ ಮಾಡೋಣ. ಸೊ ಇಲ್ಲ ಅಪ್ಪಿಲ್ಲಿದೆ. ಸೊ ಅವಾಗ ಸ್ಟಾರ್ಟ್ ಮಾಡ್ಕೊಬೇಕು. ಸೊ ನನ್ನ ಗಾಡಿ ವಾರ್ಮಪ್ ಆಗಿಲ್ಲ ಅಂದರೆ ಸರಿಗೆ ತುಂಬ ಜರ್ಕ್ ಆಗುತ್ತೆ, ರೆಸ್ಪಾಂಡ್ ಬರಲ್ಲ. ಥ್ರಾಡಲ್ ರೆಸ್ಪಾನ್ಸು ತುಂಬ ಲೇಟ್ ಮಾಡುತ್ತೆ, ಅದೊಂದು ಪ್ರಾಬ್ಲಮ್ಮು ನನ್ನ ಗಾಡೀಲಿ. ಸೊ ಎಷ್ಟೇ ಬಿಸಿಲಿರಲಿ ಒಂದು 5 ನಿಮಿಷ ವಾರ್ಮಪ್ಪಿಗೆ ಬಿಟ್ಬಿಡ್ಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಜರ್ಕ್ ಆಗುತ್ತೆ. ಹೋಪ್ಫುಲಿ ಆನೆನೂ ಬರಬಾರ್ದು. ನೋಡಿ ಇದೆಲ್ಲ ಸಗಣಿ ಹಾಕಿದೆ ಆನೆ. ಸೊ ನಾವು ಹಿಂಗೆ BR ಹಿಲ್ಸಲ್ಲಿ ಹೋದಾಗಲೂ ಹಂಗೆ ಈ ಆನೆಗಳು ಸಗಣಿ ಹಾಕೋಗಿರೋದು. ಸೊ ಆ ಟೈಮಲ್ಲಿ ಮಳೆ ಟೈಮ್ ಬೇರೆ, ಸ್ವಲ್ಪ ಏನಾದರೂ ಗಾಡಿ ಟೈರ್ ಟಚ್ ಆಯಿತು ಅಂದರೆ ಎಳ್ಕೊಂಡು ಹೊಟ್ಟೋಗುತ್ತೆ. ಸೊ ವ್ಯೂ ನೋಡಿ ಸೂಪರಾಗಿದೆ ಇಲ್ಲಿ. ರೋಡ್ ಸರಿ ಇಲ್ಲ, ಇಲ್ಲಿ ರೋಡ್ಗಳು ಸರಿ ಇಲ್ಲ. ಅದು ಒಳ್ಳೆಯದೇ, ಯಾಕಂದರೆ ಏನಾದ್ರು ಒಳ್ಳೆ ರೋಡ್ ಮಾಡಿಬಿಟ್ರೆ ಈ ಬಕ್ಸ ಆಡ್ತಾರೆ ಜನ ಬಂದು, ಅದೇ ಪ್ರಾಬ್ಲಮ್. ಸೊ ಇವಾಗ ನ್ಯೂಟ್ರಲ್ ಮಾಡಿದ್ದೀನಿ ಗಾಡಿ ನಾನು. ಸೊ ಯೂಶ್ವಲಿ ಈ ಬೈಕಿಂಗಲ್ಲಿ ಫಸ್ಟು ನೀವು ಬೈಕೇನ ತೊಗೊಂಡ್ರೆ ಇಂಜಿನ್ ಬ್ರೇಕಿಂಗ್ ಕಲಿಬೇಕು ಫಸ್ಟು. ಸೊ ವಿತೌಟ್ ಯೂಸಿಂಗ್ ಬ್ರೇಕ್ಸ್ ನೀವು ಇಂಜಿನಲ್ಲಿ ಬ್ರೇಕಿಂಗ್ ಮಾಡ್ಕೊಬೋದು, ಸ್ಪೀಡ್ ಕಡಿಮೆ ಮಾಡ್ಕೊಬೋದು. ಸೊ ಈ ಗಾಡೀಲಿ ಸ್ಲಿಪ್ಪರ್ ಕ್ಲಚ್ ಇಲ್ಲ. ಸೊ ಏನಾಗುತ್ತೆ, ನಾನಿವಾಗ ಒಂದು 50 ಕ್ರೂಸ್ ಮಾಡ್ತಿರ್ತೀನಿ ಅಂದ್ಕೊಳ್ರಿ. ಸೊ ನಾನು ಸಡನ್ನಾಗಿ ಡೌನ್ ಶಿಫ್ಟ್ ಮಾಡಿಬಿಟ್ಟು ಸೆಕೆಂಡ್ ಗೇರ್ಗೆ ಹಾಕಿದ್ರೆ ಅಂದರೆ ವೀಲ್ ಲಾಕ್ ಆಗ್ಬಿಡುತ್ತೆ ನಂದು. ಯಾಕಂದರೆ ಇಂಜಿನ್ ರೊಟೇಷನು ಆಮೇಲೆ ವೀಲ್ ರೊಟೇಷನ್ ಡಿಫ್ರೆಂಟಾಗಿರುತ್ತೆ. ಸೊ ಅವಾಗೇನಾಗುತ್ತೆ, ಎರಡು ಮ್ಯಾಚ್ ಸಿಂಕ್ ಆಗೋಲ್ಲ. ಸೊ ಆ ಟೈಮಲ್ಲಿ ವೀಲ್ ಲಾಕ್ ಆಗಿಬಿಡುತ್ತೆ ಹಿಂದೆಗಡೆ. ಸೊ ಅದಕ್ಕೆ ಟು ಕಾಂಪನ್ಸೇಟ್ ಇಲ್ಲಾಂದರೆ ಟು ಓವರ್ಕಮ್ ದಿಸ್, ಇವಾಗೇನು ಮಾಡಿದ್ದಾರೆ ಅಂದರೆ ಸ್ಲಿಪ್ಪರ್ ಕ್ಲಚ್ಗಳು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಗಾಡಿಗಳಲ್ಲಿ. ಸೊ ಅದೇನು ಮಾಡುತ್ತೆ, ಇಟ್ ರೆಸಿಸ್ಟ್ ವೀಲ್ ಲಾಕ್ ಮಾಡೋದು ಅವಾಯ್ಡ್ ಆಗುತ್ತೆ. ಸೊ ಅದು ಕಾಂಪನ್ಸೇಟ್ ಮಾಡುತ್ತೆ ವೀಲ್ ಲಾಕ್ ಮಾಡೋಕ್ಕೆ. ಸೊ ಅದು ವೀಲ್ ಲಾಕ್ ಮಾಡೋಕ್ಕೆ ಬಿಡೋದಿಲ್ಲ.
ಸೊ ನೀವು ಇನ್ನೂ ಎನಿವನ್ ಹೂ ಇಸ್ ಗೆಟಿಂಗ್ ಸ್ಟಾರ್ಟೆಡ್ ಇನ್ ಟು ಬೈಕಿಂಗ್, ಸೊ ನೀವು ಒಂದು ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಮೈಂಡ್ ಸೆಟ್ ಅಂದರೆ ಆ ಜನದ ಮೈಂಡ್ ಸೆಟ್ಟು ಹಂಗೆ ಇರಬೇಕು. ನಿಮ್ಮ ಗ್ಯಾಂಗು ಮೈಂಡ್ ಸೆಟ್ ಮಾಡೋದು ಹಿಂಗಿರ್ಬೇಕಂದ್ರೆ, ನೀವು ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ಲ ಸರ್ಕಲು, ಸೊ ಸುಮ್ಮನೆ ಎತ್ಕೊಂಡು ಗಾಡಿ ಹೋಗೋದು, ರ್ಯಾಶ್ ರೈಡಿಂಗ್ ಮಾಡೋದು, ಸೊ ಅಂಥದ್ದೆಲ್ಲ ಯೂಸ್ ಇಲ್ಲ. ಸೊ ಸ್ಕಿಲ್ಫುಲ್ಲಾಗಿ ಸ್ವಲ್ಪ ಯಾಕೆ ಮಾಮ್ ಏನಾಯಿತು? ಹಾಂ ಸೊ ರೆಕಾರ್ಡ್ ಮಾಡಬೇಕಂದ್ರೆ ಏನೊಂದು ಜಾತ್ರೆ ಕೆಲಸ ಮಾಡ್ಬೇಕು ನೋಡಿ. ವಯರ್ ಎಷ್ಟು ಉದ್ದ ಇದೆ ಮೈಕ್ದು. ಸೊ ಅಲ್ಲಿ ಬೆಟ್ಟದ ಮೇಲೆ ವ್ಲಾಗ್ ಮಾಡಬೇಕಂದ್ರೆ ಇದನ್ನು ಎತ್ಬಿಟ್ಟು ನನ್ನ ಏನು ಕಾಲರ್ಗೆ ಹಾಕಬೇಕಿತ್ತು ಮೈಕು. ಸೊ ಇದನ್ನು ತೆಗ್ದು ಇವಾಗ ಇದನ್ನು ಬಿಟ್ಟರೆ ಫುಲ್ಲು ಕೆಳಗೆ ಹೋಗುತ್ತಂತ ಹಿಂಗೆ ಯೂಸ್ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಏನಂದರೆ ಇಂಪಾರ್ಟೆಂಟ್ ಥಿಂಗ್ ಬಂದು ನೆವರ್ ಬಿ ಜೆಲಸ್. ಅದೇ ಫಸ್ಟ್ ಮೇಜರ್, ಅದೇ ಪಾರ್ಟು ದಟ್ ಪ್ಲೇಸ್ ದ ರೋಲ್. ಯಾಕಂದರೆ ಏನು ಯೂಸ್ ಇಲ್ಲ ಜೆಲಸ್ ಆಗೋದ್ರಿಂದ. ಸೊ ಅವನ ಹತ್ರ ಆ ಗಾಡಿ ಇದೆ, ನನ್ನ ಹತ್ರ ಈ ಗಾಡಿ ಇದೆ, ಬೇಸಿಕ್ ವರ್ಷನ್ ಇದೆ, ಆಮೇಲೆ ಅವ್ರ ಹತ್ರ ದುಡ್ಡಿದೆ, ನನ್ನ ಹತ್ರ ದುಡ್ಡಿಲ್ಲ. ಸೊ ಅದೆಲ್ಲ ಕಂಪೇರೇ ಮಾಡೋಕ್ಕೆ ಹೋಗಬೇಡಿ. ಯಾಕಂದ್ರೆ ಅವ್ರ ಹತ್ರ ದುಡ್ಡಿದ್ರೆ ಯಾರೋ ಅವ್ರು ಯಾರೋ ಮಾಡಿರ್ತಾರೋ, ಇಲ್ಲಾಂದರೆ ಆ್ಯನ್ಸಿಸ್ಟರ್ಸ್ ಯಾರೋ ಇರ್ಬೋದು ದುಡ್ಡು. ಸೊ ಅವ್ರೇನಂದರೆ ಅವ್ರಿಗೆ ಕಷ್ಟ ಗೊತ್ತಿರಲ್ಲ. ಸೊ ನಮ್ಗೆ ಹಂಗಿಲ್ಲ. ಸೊ ಅವರು ಇನ್ನೊಂದೇನೆಂದ್ರೆ ಅವರು ಈ ಕೂತ್ಕೊಂಡು ಡಿಸ್ಕಸ್ ಮಾಡೋದು, ನಮ್ಗೆ ಈ ಥರ ಕಷ್ಟ ಇದೆ, ಇಂಟ್ರಾಕ್ಷನ್ ಇರೋಲ್ಲ ಅವ್ರದ್ದಲ್ಲೆಲ್ಲ. ಏನೋ ಪ್ರಾಬ್ಲಮ್ ಆಯಿತಾ ತಗೊಳಪ್ಪ ದುಡ್ಡು ಅಂತ ಕೊಟ್ಬಿಡ್ತಾರೆ ಅವ್ರಿಗೆ. ನಮ್ಮಲ್ಲಿ ಹಂಗಲ್ಲ. ಎಲ್ಲ ಫ್ಯಾಮಿಲಿ ಮೆಂಬರ್ಸು ಒಂದು ಕೂತ್ಕೊಂಡು ಡಿಸಿಷನ್ ತೊಗೊಂಡು ಅದನ್ನು ದೇ ಟ್ರೈ ಟು ರಿಸಾಲ್ವ್ ಇಟ್ ಫಿನಾನ್ಷಿಯಲಿ ಏನೇ ಆಗಲಿ. ಸೊ ಅದೇ ಮಿಡಲ್ ಕ್ಲಾಸು. ಜೆಲಸ್ ಆಗೋದ್ರಿಂದ ಏನು ಯೂಸ್ ಇಲ್ಲ. ನಿಮ್ಮ ಹತ್ರ ಕಾರ್ ಇಲ್ವಾ, ಗಾಡಸ್ ದೇವರು ಏನಂದರೆ, ಸೊ ದೇವ್ರು ಪ್ರಾಬಬ್ಲಿ ಏನಂತ ಐಡಿಯಾ ಹಾಕಿರ್ತಾರೆ ಅಂದರೆ, ನಿನ್ನ ದುಡ್ಡಲ್ಲೇ ನೀನು ದುಡ್ಡು ತೊಗೊಬೇಕು ಅಂತ ಒಂದು ಮೈಂಡ್ ಸೆಟ್ ಇರುತ್ತೆ. ನಿನ್ನ ಪ್ಲ್ಯಾನ್ ಹಾಕಿರ್ತಾರೆ ದೇವರು. ಸೊ ನೀನು ಕಷ್ಟಪಟ್ಟು ದುಡ್ದಿರಲ್ಲೇ ನೀನು ಏನಂತಾರೆ, ನಿನ್ನ ಸಂಪಾದನೆದಲ್ಲೇ ನೀನು ಕಾರ್ ತೊಗೊಬೇಕು, ಮನೆ ಮಾಡಬೇಕು, ಪ್ರಾಪರ್ಟಿ ತೊಗೊಬೇಕು. ಸೊ ಆ ಥರ ಇರುತ್ತೆ. ಸುಮ್ಮನೆ ಅವ್ರು ರಿಚ್ಚು, ಅವರಪ್ಪ ಮಾಡಿಕ್ಕಿದ್ದಾರೆ ಹಂಗೆ ಹಂಗೆಲ್ಲ ಯೂಸೇ ಇಲ್ಲ ಅದೆಲ್ಲ. ಕೆಲವೊಬ್ರು ಓವರ್ ಪ್ಯಾಂಪರ್ಡ್ ಇರ್ತಾರೆ, ಕೆಲವೊಬ್ರು ಅಷ್ಟು ರಿಚ್ ಇದ್ರೇನು, ಅಷ್ಟು ಪ್ರಾಪರ್ಟಿ ಇದ್ರೇನು ಅವರು ಪೇರೆಂಟ್ಸ್ ಎಷ್ಟು ಸ್ಟ್ರಿಕ್ಟ್ ಇರ್ತಾರಂದರೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇರ್ತಾರೆ. ಹಾಕ್ಕೊಂಡು ರುಬ್ಬಾಡ್ತಾರೆ, ನನ್ನ ಮಗನೇ ಇಫ್ ಯು ವಾಂಟ್ ಏನೇ ನೀನು ನನ್ನದು ಪ್ರಾಪರ್ಟಿ ಯೂಸ್ ಮಾಡಬೇಕಂದ್ರೆ ಶುಡ್ ಬಿ ವರ್ತ್ ಇಟ್. ನೀನು ವರ್ತ್ ಇದೆಯಾ ಅಂತ ನೀನು ತಿಳ್ಕೊಬೇಕು ಫಸ್ಟು. ಸೊ ಅಲ್ಲಿಗಂಟ ನೀವು ಪ್ರೂವ್ ಮಾಡೋದಂಕ ಅವರು ಬಿಡೋದಿಲ್ಲ. ಸೊ ಆ ಥರ ಇರಬೇಕು. ಸುಮ್ಮನೆ ದುಡ್ಡಿದೆ ಅಂತ ಕೇಳಿದ ತಕ್ಷಣ ಕೊಡ್ತಾನೆ ಇರೋದು, ಗಾಡಿ ತಕ್ಕೊಟ್ಬಿಡೋದು, ಅದೆಲ್ಲ ಯೂಸೇ ಇಲ್ಲ. ಸೊ ಅದೇ ಡೋಂಟ್ ಬಿ ಜೆಲಸ್. ನನಗೂ ಹೇಳ್ತಾರೆ ಈ ಗಾಡಿ ನಿಂಗೆ ಸೂಟೇ ಆಗೋಲ್ಲ, ಯಾಕೆ ತೊಗೊಂಡೆ ಅಂತ. ಹಣೆ ಬರದಲ್ಲಿ ಬರೆದಿತ್ತು, ತೊಗೊಂಡೆ, ಮುಗೀತು. ಒಂದೇ ಹೇಳೋದು, ನನ್ನ ದುಡ್ಡಿಗೆ ಮ್ಯಾಚ್ ಆಯ್ತಪ್ಪ, ನನ್ನ ಹತ್ರ ಇದ್ದಿದ್ದು ದುಡ್ಡಿಗೆ ಮ್ಯಾಚ್ ಆಯಿತು ಗಾಡಿ. ನನ್ನ ಹಣೆ ಬರದಲ್ಲಿ ದೇವ್ರು ಇದನ್ನೇ ಬರೆದಿದ್ದು, ಅದಕ್ಕೆ ಗಾಡಿ ಬಂತು ಅಷ್ಟೇ. ನನಗೆ ಸೂಟ್ ಆಯಿತೋ ಬಿಡುತ್ತೋ ಅದೆಲ್ಲ ನೀನು ನನಗೆ ಯೂಸೇ ಏನಂತಾರೆ ಅದೆಲ್ಲ ನನಗೆ ಬೇಕಿಲ್ಲ. ದುಡ್ಡು ನಂದು, ನನ್ನ ಹತ್ರ ಇತ್ತು, ನಾನು ತೊಗೊಂಡೆ, ಮುಗೀತು. ಸೊ ಆ ಥರ ಎಷ್ಟೋ ಜನ ಇದ್ದಾರೆ ಹೊಟ್ಟೆ ಹೊರ್ಕೊಂಡು ಹೇಳೋದು ಅದೆಲ್ಲ.
ಕೇರ ಮಾಡಬಾರ್ದು. ಮೇನ್ ಬಂದು ಜಲಸಿನೇ, ಆಮೇಲೆ ಕಂಪ್ಯಾರಿಸನ್ನು. ಇದು